ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಹಳೆ ಗೆಳೆಯ ನಿತೀಶ್ ಬಿಟ್ಟಂಥ ಬಾಣ ಸಿದ್ದು ಗದ್ದುಗೆಯನ್ನ ಉಳಿಸಿದೆ. ಡೆಲ್ಲಿಗೆ ಹಾರಿ ಪುನರ್ರಚನೆ ಒಪ್ಪಿಗೆ ಪಡೆದು ಬಂದಂಥ ಸಿದ್ದು ನಾಳೆ ಪಟ್ಟಿಗೆ ಅಂಕಿತವನ್ನ ಪಡೆಯಲಿದ್ದಾರೆ. ಸಂಪುಟ ಸರ್ಕಸ್ ಶುರುವಾಗ್ತಾ ಇದ್ದ ಹಾಗೆ ಹಲವು ಸಚಿವರಿಗೆ ಭೀತಿ ಆವರಿಸಿದೆ. ಇತ್ತ ನಾಯಕತ್ವ ಬದಲಾವಣೆಗೆ ಪರಂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನನಗೆ ಮೆಂಟಲಿ, ಫಿಸಿಕಲಿ, ಪೊಲಿಟಿಕಲ್ ಹೆಲ್ತ್ ಚೆನ್ನಾಗಿದೆ. ಗಾಂಧಿ ಪರಿವಾರ ಭೇಟಿಗೆ ಡಿಕೆಶಿ ಯತ್ನ ವಿಫಲದ ಬಳಿಕ ಡಿಸಿಎಂ ಮುಸ್ಸಂಜೆ ಅಗ್ನಿಯಂತೆ ಸಿಡಿದ್ರು. ರಾಜೀನಾಮೆ ಸುದ್ದಿಯನ್ನ ತಳ್ಳಿ ಹಾಕಿದ ಡಿಕೆಶಿ ಪಕ್ಷಕ್ಕೆ ಬ್ಲಾಕ್ ಮೇಲ್ ಮಾಡಲ್ಲ ಅಂದ್ರು. ಆದ್ರೆ ಕುದಿ ಮೌನ ಹೊದ್ದ ಡಿಸಿಎಂ ಮುಖದ ಅಸಹನೆ ಕನ್ನಡಿಯಾಗಿತ್ತು. ಬಿಹಾರದಲ್ಲಿ ನಿಮೋ ಸುನಾಮಿಗೆ ಘಟಬಂಧನ್ ಕೊಚ್ಚಿ ಹೋಗಿದೆ. ಒಂದು ಸೋಲು ಲಾಲು ಮನೆಯಲ್ಲಿ ಯಾದವಿ ಕಲಹಕ್ಕೆ ನಾಂದಿ ಹಾಡಿದೆ. ಒಡ ಹುಟ್ಟಿದವಳಿಗೆ ಚಪ್ಪಲಿ ಎತ್ತಿದ್ದಾರೆ ಅಂತ ತೇಜಸ್ವಿ ವಿರುದ್ಧ ಸಹೋದರಿ ರೋಹಿಣಿ ಮನೆ ಜಗಳ ಬೀದಿಗೆ ತಂದಿದ್ದಾರೆ. ಇತ್ತ ಇಳಿ ವಯಸ್ಸಲ್ಲಿ ಯಾದವ ದೊರೆ ಲಾಲು ಕಣ್ಣೀರಾಗಿದ್ದಾರೆ. ಖರ್ಗೆ ಕೋಟೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಶಕ್ತಿ ಪ್ರದರ್ಶನವನ್ನ ತೋರಿಸಿದೆ. 1.5 ಕಿಲೋಮೀಟರ್ ಹೆಜ್ಜೆ ಹಾಕಿದ ಗಣವೇಷಧಾರಿಗಳ ಮೇಲೆ ಹೂವಿನ ಮಳೆ ಸುರಿದಿದೆ. ಬಳಿಕ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಬೈಠಕ್ ನಡೆಯಿತು. ದಲಿತ ಸಂಘಟನೆಗಳು ಕಾನೂನು ಪಾಲಿಸಿದ್ರೆ ಪ್ರಿಯಾಂಕ್ ಮಾತಿನ ದಾಳಿಯನ್ನ ಮುಂದುವರಿಸಿದ್ರು. ಸ್ಯಾಂಡಲ್ವುಡ್ನಲ್ಲಿ ಹೊತ್ಕೊಂಡಂತಹ ಲಿವ್-ಇನ್ ರಿಲೇಶನ್ಶಿಪ್ನ ದೊಡ್ಡ ರಂಪಾಟ ಸೃಷ್ಟಿಯಾಗ್ಬಿಟ್ಟಿದೆ. ಎಂಗೇಜ್ಮೆಂಟ್ ಮದುವೆವರೆಗೂ ಬಂದಿದ್ದಂತಹ ಸಂಬಂಧ ಠಾಣೆ ಮೆಟ್ಟಿಲು ಹತ್ತಿದೆ. ನನಗ್ ಪ್ರೀತಿ ಬೇಕಿತ್ತು, ಆದ್ರೆ ಅದು ಅವರಲ್ಲಿಲ್ಲ, ಬೇಡ ಅಂತ ದೂರ ಹೋಗ್ಬಿಟ್ರೆ ನರಕ ತೋರಿಸ್ಬಿಟ್ಟ ಅಂತ ಹೇಳಿ ನ್ಯೂಸ್ ಫಸ್ಟ್ ಜೊತೆ ನಟಿ ಗೋಳು ತೋಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.